ಪ್ರಜಲ್ಪರಾಹಿತ್ಯ. ಇದು ಒಂದು ಸಂಸ್ಕೃತ ಪದ. ಪ್ರಜಲ್ಪರಾಹಿತ್ಯ ಅನ್ನೋದು, ಪ್ರಜಲ್ಪ ಅಂದ್ರೆ ಕೆಲ್ಸಕ್ಕೆ ಬಾರದ ಮಾತುಗಳನ್ನು ಆಡುವುದು ಪ್ರಜಲ್ಪ ಅಂದ್ರೆ. ರಾಹಿತ್ಯ ಅಂದ್ರೆ ಇಲ್ಲದೆ ಇರುವುದು. ಸೊ ಪ್ರಜಲ್ಪರಾಹಿತ್ಯ ಅಂದ್ರೆ ಏನು ಅಂದ್ರೆ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡದೇ ಇರುವುದೇ ಪ್ರಜಲ್ಪರಾಹಿತ್ಯ ಅಂದ್ರೆ. ಸೊ BSSM ನಲ್ಲಿ ಅಥವಾ ಒಂದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಈ ಒಂದು ಮಾತಿಗೆ ತುಂಬಾ 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 ಪ್ರಾಮುಖ್ಯತೆ ಇದೆ. ನಾವು ಎಷ್ಟೋ ಸಾಧನೆ ಮಾಡ್ತಾ ಇರ್ತೀವಿ ನಮ್ಮ ಕ್ಷೇತ್ರವನ್ನು ಶುದ್ಧಿಗೊಳಿಸ್ಕೊಳ್ಳೋದಕ್ಕೆ, ಅಲ್ವಾ ಮಾಸ್ಟರ್ಸ್? ಸೊ ಹಾಗಾಗಿ ಈ ವಿಷಯ ಅನ್ನೋದು ತುಂಬಾ 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 ಮುಖ್ಯ. ಯಾಕಂದ್ರೆ ಪತ್ರಿಷಿ ಅವರು ಯಾವಾಗ್ಲೂ ಒಂದೇ ಹೇಳ್ತಾ ಇದ್ರು, ನೀನ್ ಹೇಗಾದ್ರೂ ಇರು, ಆದ್ರೆ ನಿನ್ನ ಮಾತು ಸರಿ ಇಲ್ಲ ಅಂದ್ರೆ ನಾನು ಒಪ್ಕೊಳ್ಳೋದಿಲ್ಲ ಅಂತ. ಸೊ ಯಾರಾದ್ರೂ ಸರಿಯಾಗಿ ಮಾತಾಡ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅವರು ಅಲ್ಲೇ ಬೈತಾ ಇದ್ರು, ಹೊಡಿತಾ ಇದ್ರು, ಅಥವಾ ಜೋರ್ ಮಾಡ್ಕೊಳ್ತಾ ಇದ್ರು. ಯಾಕೆ ಅಂದ್ರೆ ಮಾತಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ನಮ್ಮ ಬಾಯಿಯಿಂದ ಏನ್ ಮಾತು ಬರುತ್ತೋ ಅದು ನಮ್ಮ ಒಂದು ಹಣೆ ಬರಹ ಆಗ್ಬಿಡುತ್ತೆ. ಅದಕ್ಕೆ ಮಾತಿಗೆ ಅಷ್ಟು ಬೆಲೆ ನೀಡ್ತಾ ಇದ್ರು ಪತ್ರಿಜಿಯವರು. ನಮ್ಮ ಬಾಯಿಂದ ಕೆಲವು ಮಾತುಗಳು ನಾವು ಆಡಿದ್ರೆ ಸಾಕು, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾವು ಯಾವ ಆತ್ಮಸ್ಥಿತಿಯಲ್ಲಿದ್ದೀವಿ ಅನ್ನೋದು. ಸೊ ಯಾರಾದ್ರೂ ಮಾತಾಡ್ತಾ ಇದ್ರೆ ನಮ್ಗೆ ನಾರ್ಮಲ್ ಆಗಿದ್ರು ಕೂಡ ನಮ್ಗೆ ಸ್ವಲ್ಪ ಗೊತ್ತಾಗ್ತಾ ಇರುತ್ತೆ, ಹೌದಾ ಇಲ್ವಾ, ಇವನ್ಗೆ ಬುದ್ಧಿ ಇಲ್ಲ, ಈ ತರ ಮಾತುಗಳು ಆಡ್ತಾ ಇದ್ದಾನೆ, ಅಥವಾ ವಾವ್ ಇಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ. ಈ ತರ ನಾವು ಯಾಕೆ ಹೇಳ್ತೀವಿ? ಆ ಮಾತುನಿಂದ ಅಷ್ಟು ಪ್ರಭಾವಗೊಳ್ತೀವಿ ನಾವೆಲ್ಲರೂ ಕೂಡ. ಒಂದು ಸುತ್ತಲೂ ಇರುವ ಎನ್ವಿರಾನ್ಮೆಂಟು ಸಹ ಪ್ರಭಾವಗೊಳ್ಳುತ್ತೆ. ನಮ್ಮ ಇಮೋಷನ್ಸು ಎಷ್ಟೋ ಇಂಪ್ಯಾಕ್ಟ್ ಆಗತ್ತೆ. ಇನ್ನ ನಾವು ಆಧ್ಯಾತ್ಮಿಕ ಒಂದು ಸ್ಥಿತಿಯಿಂದ ನೋಡಿದಾಗ ಎಷ್ಟೋ ಪರಿಣಾಮ ಇರುತ್ತೆ ಮಾಸ್ಟರ್ಸ್ ಆ ಮಾತಿಗೆ. ಸೊ ನಮ್ಮ ಈ ಶಾರೀರಿಕ ಪರವಾಗಿ ಆಗಿರ್ಬೋದು, ಮಾನಸಿಕ ಪರವಾಗಿ ಆಗಿರ್ಬೋದು, ಆಧ್ಯಾತ್ಮಿಕ ಪರವಾಗಿ ಆಗಿರ್ಬೋದು, ನಾವು ಹೀನ ಸ್ಥಿತಿಯಲ್ಲಿದ್ದೀವಿ ಅನ್ಕೊಳ್ಳಿ, ಆದ್ರೆ ನಾವು ಉನ್ನತ ಸ್ಥಿತಿಗೆ ಏರ್ಬೇಕು ಅನ್ಕೊಳ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋದು ಏನು ಅಂದರೆ ಪ್ರಜಲ್ಪರಾಹಿತ್ಯ, ಅಂದರೆ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡದೇ ಇರೋದು. ಅದು ತುಂಬಾ ಮುಖ್ಯ. ನಾವು ಒಂದು ಉನ್ನತ ಮಟ್ಟಕ್ಕೆ ಏರಬೇಕು, ತಲುಪಬೇಕು ಅಂದಾಗ ಈ ಪ್ರಜಲ್ಪರಾಹಿತ್ಯ ಅನ್ನೋದು ತುಂಬಾ ಮುಖ್ಯ. ಸೊ ನಾವು ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಗಮನ ಇಟ್ಕೋಬೇಕಾಗಿರೋದು ಯಾವುದು ಅಂದರೆ ನಮ್ಮ ಮಾತುಗಳ ಮೇಲೆ. ಸೊ ಶರೀರ ಪರವಾಗಿ ನೋಡಿದ್ರೆ ಯಾರಾದ್ರೂ ತುಂಬಾ ಸಪೋಸ್ ಅನಾರೋಗ್ಯದಿಂದ, ರೋಗಗಳಿಂದ, ರುಜಿನಗಳಿಂದ ಬಳಲುತ್ತಾ ಇದ್ದಾರೆ ಅನ್ಕೊಳ್ಳಿ, ಅವ್ರು ಏನ್ ಮಾಡಬೇಕು? ಉನ್ನತ ಮಟ್ಟಕ್ಕೆ ಏರ್ಬೇಕಂದ್ರೆ ಮೌನ, ಸಾಧ್ಯವಾದಷ್ಟು ಮೌನದಲ್ಲಿ ಇರಬೇಕು. ಯಾಕಂದ್ರೆ ನಮ್ಮ ಮಾತಿನಿಂದ 80% ಅಷ್ಟು ಶಕ್ತಿಯನ್ನ ನಾವು ವೇಸ್ಟ್ ಮಾಡ್ಕೊತಾ ಇರ್ತೀವಿ ಅಥವಾ ಸ್ಪೆಂಡ್ ಮಾಡ್ತಾ ಇರ್ತೀವಿ, 80%. ಹಾಗಿದ್ರೆ ನಾವು ಈ ಹೀನ ಸ್ಥಿತಿಯಿಂದ ಆ ಶಾರೀರಿಕವಾಗಿ ಉನ್ನತ ಮಟ್ಟಕ್ಕೆ ಏರಬೇಕು ಅಂದ್ರೆ ನಾವು ಮೊದಲು ಪಾಲಿಸಬೇಕಾಗಿರೋದು, ಗಮನಿಸ್ಕೋಬೇಕಾಗಿರೋದು ಎಲ್ಲಿ ಅಂದರೆ ನಮ್ಮ ಮಾತು. ಯಾಕಂದ್ರೆ 80% ನಮ್ಮ ಶಕ್ತಿಯಲ್ಲಿ ಹೋಗ್ತಾ ಇದೆ. ಹಾಗಾಗಿ ಈ ನಾವು ಶಕ್ತಿಯನ್ನು ಉಳಿಸ್ಕೋಬೇಕು, ನಮ್ಮ ದೇಹದಲ್ಲಿ ಈ ಪ್ರಾಣ ಶಕ್ತಿಯನ್ನ ಹೆಚ್ಚಿಸ್ಕೋಬೇಕು ಅಂದರೆ ನಾವು ಮಾತನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳೋದು ಅಥವಾ ಶೂನ್ಯ ಮಾಡಿಕೊಂಡು ಮೌನವಾಗಿರೋದನ್ನ ನಾವು ಅಭ್ಯಾಸ ಮಾಡಬೇಕು ಮಾಸ್ಟರ್ಸ್. ಆಗ ನಿಧಾನವಾಗಿ ಆ ಉನ್ನತ ಸ್ಥಿತಿಗೆ ಆ ಶರೀರ ಅನ್ನೋದು ತಾನಾಗಿಯೇ ಅದ್ಭುತವಾಗಿ ಬದಲಾಗ್ತಾ ಬರುತ್ತೆ, ಆರೋಗ್ಯಕರವಾಗಿ ಆಗತ್ತೆ, ಈ ಪ್ರಾಣಶಕ್ತಿ ಹೆಚ್ಚಾಗೋದ್ರ ಮುಖಾಂತರ. ಹಾಗೇನೆ ಮಾನಸಿಕವಾಗಿ ಹೀನ ಸ್ಥಿತಿಯಲ್ಲಿರೋದು ಅಂದ್ರೆ ತುಂಬಾ ಕೆಲವರಿಗೆ ವೀಕ್ ಮೈಂಡ್ ಇರುತ್ತೆ. ಏನ್ ಕೇಳಿದ್ರು ಅವರು ಅದು ತಗೊಂಡ್ಬಿಡ್ತಾರೆ. ಸಪೋಸ್ ನಾವೇನಾದ್ರೂ ಮಾತಾಡ್ತಾ ಇದ್ದೀವಿ, ಈಗ ನಾನು ಮಾತಾಡ್ತಾ ಇದ್ದೀನಿ, ಎಲ್ಲಿ ಫಸ್ಟ್ ಇದು ರೆಕಾರ್ಡ್ ಆಗ್ತಾ ಇದೆ? ನನ್ನ ಮನಸ್ಸಿನಲ್ಲಿ ರೆಕಾರ್ಡ್ ಆಗ್ತಾ ಇದೆ.
ಸೊ ಮೊದಲು ನಾವು ಮಾತನಾಡೋ ಮಾತು ನಮ್ಮ ಮನಸ್ಸಿನೊಳಗೇನೆ ರೆಕಾರ್ಡ್ ಆಗ್ತಾ ಇದೆ. ಸೊ ನಾವು ಬೇರೆಯವ್ರಿಗೆ ಬೈದಿದೀವೋ ಅಥವಾ ಬೇರೆಯವ್ರಿಗೆ ಏನೋ ಬೇರೆಯವರ ಬಗ್ಗೆ ನಾವು ಮಾತಾಡ್ತಾ ಇದೀವೋ, ಏನೇ ಇರಲಿ, ಕೆಲಸಕ್ಕೆ ಬಾರದ ಮಾತುಗಳು ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ ಮೊದಲು ಅದು ನಮ್ಮ ಬುಟ್ಟಿಯಲ್ಲೇ ಹೋಗುತ್ತೆ, ನಮ್ಮ ಮನಸ್ಸಿನಲ್ಲೇ ಹೋಗಿ ಕೂರುತ್ತೆ. ನಾವು ಅನ್ಕೊಂತಾ ಇದೀವಿ ಬೇರೆಯವ್ರನ್ನ ಬೈತಾ ಇದೀವಿ ಅಂತ, ಇಲ್ಲ, ನಮ್ಮನ್ನು ನಾವೇ ಬೈಕೊಂತಾ ಇದೀವಿ. ಒಮ್ಮೆ ಪತ್ರಿಜಿ ಅವ್ರದ್ದು ಏನಾಯ್ತು ಅಂದ್ರೆ ಯಾರೋ ಒಬ್ರು ಹಿಂಗೆ ಸರಿಯಾಗಿ ಮಾತಾಡದೆ ಇದ್ದಾಗ ಬೈದ್ರು ತುಂಬಾ ಚೆನ್ನಾಗಿ. ಆಗ ಅಲ್ಲಿರೋರು, ಯಾಕೆ ಸರ್ ನೀವು ಈ ತರ ಬೈತೀರಾ ಎಲ್ಲರನ್ನ ಅಂತ ಕೇಳಿದ್ರು. ಸೊ ಆಗ ಪತ್ರಿಜಿ ಅವರು ಒಂದು ಕ್ಷಣ ಹಾಗೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ನಾನು ಅವರನ್ನು ಬೈತಾ ಇಲ್ಲ, ಅವರಲ್ಲಿ ನನ್ನನ್ನೇ ನೋಡ್ಕೊಳ್ತಾ ಇದ್ದೀನಿ ನಾನು ಅಂದ್ರು. ಒಂದು ಮಾತಿಲ್ಲ ನಮ್ಗೆಲ್ಲರಿಗೂ ಕೂಡ. ಅಂದ್ರೆ ಅಲ್ಲಿ ಪ್ರತಿಯೊಬ್ಬರನ್ನು ಅವ್ರು ಸರಿಪಡಿಸೋದಕ್ಕೆ ಮಾತ್ರ ಮಾಡ್ತಾ ಇದ್ರು. ಅದು ಕೂಡ ಅಲ್ಲಿ ಅವರನ್ನ ಅವರೇ ನೋಡ್ಕೊಳ್ತಾ ಇದ್ರು. ಪ್ರತಿಯೊಬ್ಬರಲ್ಲಿ ಅವರನ್ನೇ ನೋಡ್ಕೊಳ್ತಾ ಇದ್ರೆ ಬಿಟ್ಟು ಅವ್ರನ್ನ ಬೇರೆಯವರಾಗಿ ಸಪರೇಟ್ ಆಗಿ ನೋಡ್ತಾ ಇಲ್ಲ ಯಾರನ್ನು ಕೂಡ ಪತ್ರಿಜಿ. ಗುರುವನ್ನ ಅರ್ಥ ಮಾಡ್ಕೋಬೇಕು, ಗುರುವಿನ ಮಾತುಗಳ ಹಿಂದೆ ಅಂತರಾರ್ಥವನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಮಾಸ್ಟರ್ಸ್. ನಾವು ಯಾವಾಗ ಈ ಮಾತನ್ನು ಕಡಿಮೆ ಮಾಡಿಬಿಟ್ಟು ಮೌನ ಸಾಧನೆ ಮಾಡ್ತೀವೋ ಹೆಚ್ಚು, ಆಗ ನಾವು ಸ್ವಲ್ಪವಾದರೂ ಅರ್ಥ ಮಾಡ್ಕೊಳ್ಳೋದಕ್ಕೆ, ಆಳಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಇಲ್ಲ ಅಂದ್ರೆ ಆಗಲ್ಲ. ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ. ಆಗ ಎಲ್ಲಿ ಆ ಶಾಂತ ಸ್ಥಿತಿ, ಎಲ್ಲಿ ನಾವು ನಮ್ಮ ಆತ್ಮ ಜೊತೆಗೆ ನಾವು ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ? ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ನಮ್ಮನ್ನು ಗಮನಿಸ್ಕೊಂಡ್ರೆ ಎಷ್ಟು ಮಾತುಗಳು ಅವಶ್ಯಕವಾಗಿದೆ, ಎಷ್ಟು ಮಾತುಗಳು ಅನಾವಶ್ಯಕವಾಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಒಂದು ದಿನ ಇದಕ್ಕೆ ಇದು ಗೊತ್ತಾಗ್ಬೇಕು ಅಂದ್ರೆ ನಾವು ಒಂದು ದಿನ ಆದ್ರೂ ಮೌನ ಇರ್ಬೇಕು. ಮೌನ ಇದ್ದಾಗ ಅವಾಗ ಗೊತ್ತಾಗುತ್ತೆ ಮಾಸ್ಟರ್ಸ್, ನಾವೆಷ್ಟು ಶಕ್ತಿಯನ್ನ ವೇಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಮಾತುಗಳ ಮುಖಾಂತರ. ಎಷ್ಟು ಮಾತುಗಳು ಅನಾವಶ್ಯಕವಾಗಿ ಕೆಲಸಕ್ಕೆ ಬಾರದ ಮಾತುಗಳನ್ನು ನಾವು ಆಡ್ತಾ ಇದ್ದೀವಿ ಅಂತ ನೋಡಿ ನಾವು ಬಾಯನ್ನ ಬಿಡಬೇಕಾಗತ್ತೆ. ಈ 22 ವರ್ಷಗಳಿಂದ ಸಾಧನೆ ಮಾಡ್ತಾ ಪತ್ರಿಜಿಯವರ ಸಾಂಗತ್ಯದಲ್ಲಿ ಇದ್ದು ಮಾತು ಅನ್ನೋದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ ನನಗೆ. ವಾಕ್ಕ್ಷೇತ್ರ, ಪತ್ರಿಜಿಯವರ ವಾಕ್ಕ್ಷೇತ್ರ ಅನ್ನೋ ಒಂದು ಆಡಿಯೋನ್ನ ನಾನು ಎಷ್ಟು ಸತಿ ಕೇಳಿದೆನೋ ನನಗೆ ಗೊತ್ತಿಲ್ಲ. ಅವರ ವಾಕ್ಕ್ಷೇತ್ರ ಪುಸ್ತಕವನ್ನು ಸುಮಾರು ಸತಿ ಓದಿದ್ದೀನಿ. ಮತ್ತೆ ಕನ್ನಡಕ್ಕೆ ಅನುವಾದ ಆದಾಗ ಕರೆಕ್ಷನ್ಸ್ ಇದೆಲ್ಲ ಮಾಡ್ತಾ ಅದು ಒಂದೊಂದು ಪದ ಹಂಗೆ ಉಳಿದು ಬಿಟ್ಟಿದೆ ನರ ಒಂದೊಂದು ಕಣದಲ್ಲಿ. ಮಾತಿಗೆ ಅಷ್ಟು ಪ್ರಾಮುಖ್ಯತೆ ಇದೆ ಮಾಸ್ಟರ್ಸ್. ನಾವು ಆಧ್ಯಾತ್ಮಿಕವಾಗಿ ಎಷ್ಟು ಕಡಿಮೆ ಸ್ಥಿತಿಯಲ್ಲಿದ್ರು, ಎಷ್ಟು ಹೀನ ಸ್ಥಿತಿಯಲ್ಲಿದ್ರೂ ಕೂಡ ನಾವು ಉನ್ನತ ಸ್ಥಿತಿಗೆ ಏರಬೇಕು ಅಂದ್ರೆ ನಮ್ಮ ಮಾತು ತುಂಬಾ ಕಡಿಮೆ ಆಗ್ಬಿಡ್ಬೇಕು. ಆಗ ನಾವು ನಮ್ಮ ಡೆವಲಪ್ಮೆಂಟ್ನ ನಾವೇ ನೋಡ್ಕೋಬಹುದು. ಅದಕ್ಕೆ ಈ ಧ್ಯಾನ ಸಾಧನೆ ಮಾಡ್ತಾ ಮೌನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಪತ್ರಿಜಿ ಅವರು ನೀಡಿರೋದು. ಯಾಕಂದ್ರೆ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ, ಯಾರ್ದು ತಪ್ಪಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ ನಮ್ಗೆ. ಕೇಳಿ ಮಾತಾಡೋದು, ಸುಮ್ಮನೆ ಮಾತಾಡೋದು, ಹರಟೆ ಹೊಡೆಯೋದು, ಅಥವಾ ಮೂರನೇ ವ್ಯಕ್ತಿಯ ಬಗ್ಗೆ ಮಾತನಾಡೋದು, ಇದೆಲ್ಲ ಕೂಡ ಕೇಳಿ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗೋಯ್ತು. ಈಗ ಸರಿಯಾದ ಮಾತು ಮಾತನಾಡೋದಕ್ಕೆ ನಾವು ಅಭ್ಯಾಸ ಮಾಡಬೇಕು. ಅದು ಬರಬೇಕು, ನಮ್ಮ ಬಾಯಿಂದ ಸರಿಯಾದ ಮಾತು ಬರಬೇಕು ಅಂದರೆ ನಾವು ಮೌನ ಸಾಧನೆ ಮಾಡಬೇಕು. ಯಾವಾಗ ನಾವು ಮೌನವನ್ನ ಅಭ್ಯಾಸ ಮಾಡ್ತೀವೋ ಆಗ ನಮ್ಮ ಪ್ರತಿಯೊಂದು ಮಾತು ಅದ್ಭುತವಾಗಿ ಮಾಡುತ್ತೆ. ಒಂದು ಸತ್ಯವಾದ ಮಾತು ಮಾತ್ರ ನಮ್ಮ ಬಾಯಿಂದ ಬರುತ್ತೆ. ಒಂದು ಶಾಸ್ತ್ರೀಯವಾದ ಮಾತು ಮಾತ್ರ ನಮ್ಮ ಬಾಯಿಂದ ಬರುತ್ತೆ. ಸೊ ಇದಕ್ಕೆ ಮೌನ ಅಭ್ಯಾಸ ಅನ್ನೋದು ತುಂಬಾ ಮುಖ್ಯ ಮಾಸ್ಟರ್ಸ್. ನಮಗೆ ಸಾಧ್ಯವಾದ್ರೆ ನಾವು ವಾರಕ್ಕೆ ಒಂದು ದಿನ ಮೌನ ಇರ್ಬೋದು, ಅಥವಾ ದಿನದಲ್ಲಿ ಒಂದು ಬಾರಿ ಆದರೂ ಆ ಮೌನ ಅಭ್ಯಾಸವನ್ನು ನಾವು ಪ್ರಾಕ್ಟೀಸ್ ಮಾಡಬಹುದು. ಹೇಗಾದ್ರೂ ನಮ್ಮ ಚಾಯ್ಸ್ ಅದು. ಆದರೆ ಆ ಮೌನ ಅಭ್ಯಾಸ ಮಾಡೋದ್ರಿಂದ
ಖಂಡಿತವಾಗ್ಲೂ ನಮ್ಮ ಮಾತು ಸುಧಾರಣೆ ಅನ್ನೋದು ತುಂಬ ಅದ್ಭುತವಾಗುತ್ತೆ. ನಮ್ಮ ದೇಹದಲ್ಲಿ ಆ ಸಹಜವಾಗಿಯೇ ಆ ಪ್ರಾಣ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಮಾಸ್ಟರ್ಸ್. ಈ ಈ ಕೆಲಸಕ್ಕೆ ಬಾರದ ಮಾತುಗಳು ಏನೋ ಗೊತ್ತಾ ಮಾಸ್ಟರ್ಸ್, ನಾವು ಯಾವಾಗ ಅನಾವಶ್ಯಕವಾಗಿ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡ್ತಾ ಇರ್ತೀವೋ ಅವಾಗ ಏನಾಗತ್ತಂದ್ರೆ ನಮ್ಮ ಅದು ಒಂದು ಕ್ಯಾನ್ಸರ್ ತರ ತಿಂದು ಬಿಡ್ತಾ ಇರತ್ತೆ ಒಳಗೆಲ್ಲ ಕೂಡ. ನೋಡಿ ಎಷ್ಟು ಡೇಂಜರಸ್. ಈಗ ಯಾರೋ ಒಬ್ರು ಬರ್ತಾರೆ, ಇನ್ನೊಬ್ಬರ ಮೇಲೆ ಮಾತಾಡ್ತೇವೆ, ನೋಡಿ ಅವಳು ಹೀಗ್ ಮಾಡಿದಾಳೆ, ಅವಳು ಹಾಗ್ ಮಾಡಿದಾಳೆ. ಬೇಕಾ ನಮ್ಗೆ ಅದು? ಅವ್ರು ಹೇಗ್ ಮಾಡಿದ್ರೆ ನಮ್ಗೆ ಯಾಕೆ ಬೇಕಾಗಿಲ್ಲ. ಸುಮ್ಮನಿರೋಣ, ಯಾರು ಹೆಂಗಿದ್ದಾರೆ ಅನ್ನೋದು ಗಮನಿಸಿ ಆ ಥರ ವರ್ತಿಸೋಣ. ಆದರೆ ಸುಮ್ಮನೆ ಮಾತು ಅನ್ನೋದು ವೇಸ್ಟ್, ಏನೂ ಯೂಸ್ ಆಗಲ್ಲ. ಅದು ಅವ್ರಿಗೂ ಯೂಸ್ ಆಗಲ್ಲ, ನಮಗೂ ಯೂಸ್ ಆಗಲ್ಲ. ಒಂದು ಅನಾವಶ್ಯಕವಾದ ಮಾತು ನಮ್ಮ ಬಾಯಿಂದ ಬಂದಿದೆ ಅಂದ್ರೆ ಅದು ನಮ್ಮ ಹಣೆ ಬರಹನೆ ಮಾಸ್ಟರ್ಸ್. ಇದನ್ನ ನೆನಪಿಟ್ಕೊಳ್ಳೋಣ ನಾವು. ಈಗ ನಮ್ಮ ರಿಯಾಲಿಟಿ ಏನಿದೆಯೋ ಅದು ನಮ್ಮ ಮಾತುಗಳಿಂದನೇ ಈ ತರ ಈಗ ಕ್ರಿಯೇಟ್ ಆಗಿದೆ. ಹಾಗಾಗಿ ಬಾಯಿಯಿಂದ ಒಂದು ಅನಾವಶ್ಯಕವಾದ ಮಾತು ಕೂಡ ಬರಬಾರ್ದು, ಒಂದು ಕೂಡ. ಪತ್ರಿಜಿ ಅವರು ಯಾವಾಗ್ಲೂ ಹೇಳ್ತಾ ಇದ್ರು ಇದನ್ನು. ಒಂದು ಅನಾವಶ್ಯಕವಾದ ಮಾತು ಬಂದ್ರೆ ನಿಮಗೆ ಮೈನಸ್ ಪಾಯಿಂಟ್ಸ್ ಆಗ್ತಾ ಇರತ್ತೆ. ನೆನಪಿಟ್ಕೊಳ್ಳಿ, ಗಮನಿಸ್ಕೊಳ್ಳಿ ನಿಮ್ಮನ್ನು. ಇವಾಗ ಒಂದು ಮಾತು ಮಾತಾಡಿದ್ರಿ, ನಿಮ್ಮ ಮಕ್ಕಳ ಜೊತೆ ಆಗಿರ್ಬೋದು, ಈವನ್ ಗಂಡನ ಜೊತೆ ಆಗಿರ್ಬೋದು, ಹೆಂಡತಿ ಜೊತೆ ಆಗಿರ್ಬೋದು, ಅನಾವಶ್ಯಕವಾದ ಮಾತು ಮಾತಾಡ್ಬೋದು. ಒಂದು ಒಳ್ಳೆ ಜೋಕ್ಸ್ ಹಾಕ್ಬೋದು, ಅಥವಾ ಒಂದು ಒಳ್ಳೆ ಹಾಡು ಹಾಡ್ಬೋದು, ಅಥವಾ ಇವತ್ತು ನೀವು ಏನ್ ಗಮನಿಸಿದಿರಿ ಪ್ರಕೃತಿಯಿಂದ ಆಗಿರ್ಬೋದು, ಏನ್ ಕಲ್ತಿದ್ದೀರಿ ಹೊಸದು, ಅದು ಶೇರ್ ಮಾಡ್ಕೋಬೋದು, ಅದು ಹಂಚ್ಕೋಬೋದು. ಆದ್ರೆ ಇನ್ನೊಬ್ಬರ ಬಗ್ಗೆ ಅಥವಾ ಏನಾದ್ರೂ ಇವತ್ತು ಏನೇನು ಸರಿ ಅಲ್ಲದ್ದು ನಡೆದಿದೆ, ಇದೆಲ್ಲ ಕೂಡ ಅನಾವಶ್ಯಕ. ಗಮನಿಸ್ಕೋಬೇಕು ಮಾಸ್ಟರ್ಸ್. ಯಾವಾಗಲೂ ಕೂಡ ಒಂದು ಶಾಸ್ತ್ರೀಯವಾಗಿ ಸೈಂಟಿಫಿಕ್ ಆಗಿರ್ಬೇಕು. ನೋಡಿ, ಇವತ್ತು ನಾನು ಶಾಸ್ತ್ರೀಯವಾಗಿ ಅಂದ್ರೆ ಸೈಂಟಿಫಿಕ್ ಆಗಿ ಅಂದ್ರೆ ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಶಾಸ್ತ್ರೀಯವಾಗಿ ಇರಬೇಕು ಅಂತ ನಾವು ಹೇಳ್ತೀವಿ ಮಾತು. ಸೊ ಹೇಗೆ ಶಾಸ್ತ್ರೀಯವಾಗಿ ಅಂದ್ರೆ ಏನು? ಒಂದು ಸೈಂಟಿಫಿಕ್ ಆಗಿ ಇರಬೇಕು ಅಂತ. ಅದಕ್ಕೆ ಎಕ್ಸಾಂಪಲ್ ಏನ್ ಹೇಳ್ಬೋದು? ಶಾಸ್ತ್ರೀಯವಾಗಿ ಅಂದ್ರೆ ಎಸ್, ಇವತ್ತು ನಾನು ರಾತ್ರಿ ಹೆಚ್ಚು ಮಲಗಲಿಲ್ಲ, ಆದರೆ ನಾನು ಬೆಳಗ್ಗೆ ಎದ್ದು 3 ಗಂಟೆಗಳು ಧ್ಯಾನ ಮಾಡ್ಕೊಂಡಿದ್ದೀನಿ. ಸೊ ಆಗ ನನಗೆ ಆ ಟಯರ್ಡ್ ಅನ್ನೋದೇ ಅನಿಸ್ಲಿಲ್ಲ. ಇವತ್ತು ಇಡೀ ದಿನ ನಾನು ಎನರ್ಜೆಟಿಕ್ ಆಗಿದ್ದೀನಿ. ಹೇಗೆ ಅಂದರೆ ನಾನು ಧ್ಯಾನ ಮಾಡಿದ್ದೀನಿ. ಹಾಗಾಗಿ ನಾನು ರಾತ್ರಿ ಎಲ್ಲ ನಿದ್ದೆ ಮಾಡದೇ ಇದ್ರೂ ಕಡಿಮೆ ನಿದ್ದೆ, 1-2 ಗಂಟೆ ಅಷ್ಟೇ ನಿದ್ದೆ ಮಾಡಿದ್ದೀನಿ. ಆದರೂ ಕೂಡ ನಾನು ಈ 3 ಗಂಟೆಗಳ ಧ್ಯಾನದಿಂದ ನನ್ನ ಇಡೀ ದಿನ ತುಂಬ ಶಕ್ತಿಯುತವಾಗಿದೆ. ನಾನು ತುಂಬ ಅವೇರ್ನೆಸ್ ಇಂದ ಇದ್ದೆ. ನನ್ನ ಕೆಲಸಗಳೆಲ್ಲ ಕೂಡ ಒಂದು ಪ್ರೊಡಕ್ಟಿವ್ ಆಗಿ ನಾನು ಮಾಡಿದ್ದೀನಿ ಅಂತ ನೀವು ಹೇಳ್ಬೋದು. ಈಗ ಪಕ್ಕದ ಮನೆಯವರು ಬಂದಿದ್ದಾರೆ, ಅವ್ರಿಗೆ ಈ ಥರ ನೀವು ಮಾತಾಡ್ಬೋದು, ಅಯ್ಯೋ ಸುಸ್ತಾಗಿದೆ ಕಣೋ. ಇದೆಲ್ಲ ಬೇಕಾಗಿಲ್ಲ. ಸುಸ್ತಾಗಿದ್ರೆ ಮಲ್ಕೋಬೇಕು ಅಷ್ಟೇ. ಅದು ನಮ್ಮ ಬಾಯಿಯಿಂದ ನಾವು ವ್ಯಕ್ತಪಡಿಸ್ಬೇಕಾಗಿಲ್ಲ ಮಾಸ್ಟರ್ಸ್. ಸುಸ್ತಾಗಿದ್ರೆ ಮಲ್ಕೊಳ್ಳೋದು. ಅದು ಏನಾದ್ರೂ ಯೂಸ್ ಇದೆಯಾ ಅವ್ರಿಗೂ ನಿಮಗೂ? ಯಾವ ಯೂಸು ಇಲ್ಲ. ಸೊ ಅದರಿಂದ ನಿಮ್ಮ ಶಕ್ತಿ ಕ್ಷೀಣ ಆಗ್ತಾ ಇದೆ. ನಿಮ್ಗೆ ನೀವೇ ಹೇಳ್ಕೊಳ್ತಾ ಇದ್ರಿ, ಟಯರ್ಡ್ ಆಗಿದೆಯಾ, ನೀನ್ ಟಯರ್ಡ್ ಆಗಿದೆಯಾ, ಇನ್ನೂ ಟಯರ್ಡ್ ಆಗ್ತೀವಿ. ಯಾಕಂದ್ರೆ ಅದನ್ನೇ ನಾವು ಫೀಡ್ ಮಾಡ್ತಾ ಇದ್ದೀವಿ. ಅಂಡ್ ನಮ್ಗಲ್ದೆ ಬೇರೆಯವ್ರಿಗೂ ಕೂಡ ನಾವು ಅವಶ್ಯಕತೆ ಇಲ್ಲದೆ ಇರೋದನ್ನ ಹೇಳ್ತಾ ಇದೀವಿ. ಯಾಕೆ? ನಮ್ಗೆ ಟಯರ್ಡ್ ಆಗಿದ್ರೆ ಅವ್ರಿಗೆ ಹೇಳೋದ್ರ ಮುಖಾಂತರ ಏನಾದ್ರೂ ಕಡಿಮೆ ಆಗುತ್ತಾ? ಇಲ್ಲ. ಇದು ಶಾಸ್ತ್ರೀಯವಾದ ಮಾತುಗಳು ಅಲ್ಲವೇ ಅಲ್ಲ ಮಾಸ್ಟರ್ಸ್. ಇವತ್ತು ನಾನು ನನ್ನ ಮೈಂಡ್ನ ಕಂಪ್ಲೀಟ್ಲಿ ಪ್ಲೆಸೆಂಟ್ ಮಾಡಿಕೊಂಡು ಅಡಿಗೆ ಮಾಡಿದ್ದೀನಿ, ತುಂಬಾ ರುಚಿಕರವಾಗಿ ಬಂತು, ನೀನು ಆ ಥರ ಟ್ರೈ ಮಾಡೇ ಅಂತ ಹೇಳ್ಬೋದು. ಇದು ಶಾಸ್ತ್ರೀಯವಾದ ಮಾತುಗಳು. ಇವತ್ತು ನನ್ನ ಮಕ್ಕಳು ತುಂಬಾ ಗಲಾಟೆ ಮಾಡ್ತಾ ಇದ್ರು. ನಾನು ಕಾಮಾಗಿದ್ದೆ. ಮೊದಲು ನನ್ನನ್ನು ನಾನು ಪ್ರಶಾಂತಗೊಳಿಸ್ಕೊಂಡೆ.
ಆ ನಂತರ ನಾನು ಅವ್ರನ್ನ ನಿಧಾನವಾಗಿ ಅವ್ರ ಹತ್ರ ಹೋಗಿ ಮಾತಾಡಿದಾಗ ಅವರು ಚೆನ್ನಾಗಿ ಕೇಳಿಸ್ಕೊಂಡು ಅವರು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡ್ರು. ಹಾಗೆಯೇ ಇವತ್ತು ನನಗೆ ತುಂಬ ಸಹಾಯ ಮಾಡಿ. ಇದು ಶಾಸ್ತ್ರೀಯವಾದ ಮಾತುಗಳು ಅಂದರೆ ಮಾಸ್ಟರ್ಸ್. ಈ ಮಕ್ಳು ಯಾವಾಗಲೂ ಗಲಾಟೆ ಮಾಡ್ತಾರೆ, ಇವ್ರನ್ನ ಹೆಂಗೆ ನಾನು ಕಂಟ್ರೋಲ್ ಮಾಡೋದು ನನಗೆ ಗೊತ್ತಿಲ್ಲ. ಇದೆಲ್ಲ ಶಾಸ್ತ್ರೀಯತೆ ಇಲ್ಲದೆ ಇರೋ ಮಾತುಗಳು. ಅವ್ರಿಗೂ ಯೂಸ್ ಇಲ್ಲ, ನಮಗೂ ಏನು ಯೂಸ್ ಇಲ್ಲ. ನಾವು ಪದೇ 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 ನೆಗೆಟಿವ್ ಮಾತಾಡ್ತಾ ಇದ್ದೀವಿ ಅಂದರೆ ಅದೇ ನಮಗೆ ನಾವು ಫೀಡ್ ಮಾಡ್ಕೊತಾ ಇದ್ದೀವಿ, ಇನ್ನೊಬ್ಬರಿಗೂ ಅದೇ ಫೀಡ್ ಮಾಡ್ತಾ ಇದ್ದೀವಿ. ಗಮನಿಸ್ಕೊಳ್ಳಿ ಮಾಸ್ಟರ್ಸ್. ಏನಿದೆ ಒಂದು ಪದನೇ ಅಲ್ವಾ ಅಂತ ನಾವು ಅನ್ಕೋಬಹುದು, ಆದರೆ ಅದರ ಹಿಂದೆ ಎಷ್ಟು ಕತೆ ಇದೆ. ಸೊ ಇದನ್ನ ಗಮನಿಸ್ಕೊಳ್ಳೋಣ ಮಾಸ್ಟರ್ಸ್. ಸೊ ಯಾವಾಗಲೂ ಕೂಡ ನಾವು ಮಾತನಾಡೋ ಮಾತು ಶಾಸ್ತ್ರೀಯವಾಗಿರಬೇಕು, ಅಂದರೆ ಸೈಂಟಿಫಿಕ್ ಆಗಿರಬೇಕು. ಸೊ ಏನು ಮಾಡಿದ್ರೆ ಏನು ರಿಸಲ್ಟ್ ಬಂದಿದೆ, ಏನು ಮಾಡಿದರೆ ನಿನ್ನ ಜೀವನದಲ್ಲಿ ಇವತ್ತು ಬದಲಾವಣೆ ಆಗಿದೆ, ಅಥವಾ ಏನು ಕಲ್ತಿದೀಯಾ, ಏನು ಪ್ರಯೋಜನ ಆಗಿದೆ. ಸೊ ಸಕಾರಾತ್ಮಕವಾಗಿ ಮಾತಾಡೋದು. ಹಾಗೆಯೇ ಕಡಿಮೆ ಮಾತಾಡೋದು. ಒಂದು ಅರ್ಧ ಗಂಟೆ ಮಾತಾಡೋದಕ್ಕಿಂತ 1-2 ಮಾತು, ಇವತ್ತು ಏನು ನಾನು ಇದು ಅಡುಗೆ ಮಾಡಿದ್ದೀನಿ ತುಂಬ ರುಚಿಯಾಗಿ ಬಂತು, ಈಗ ನಾನು 1 ಗಂಟೆ ಧ್ಯಾನ ಮಾಡ್ಕೋಬೇಕು, ನೆಕ್ಸ್ಟ್ ನಾನು 1 ಗಂಟೆ ಧ್ಯಾನದ ತರಗತಿ ಇದೆ, ನಾನು ಅದನ್ನು ಅಟೆಂಡ್ ಮಾಡಬೇಕು, ಅಥವಾ ನಾನು ಸೆಷನ್ ಕೊಡಬೇಕು. ಇಷ್ಟು ಹೇಳಿಬಿಟ್ಟು ಓಕೆ ನಾನು ಭೇಟಿ ಆಗ್ತೀನಿ ಬಾಯ್ ಅಂತ ಹೇಳಿಬಿಟ್ಟು ಬಂದ್ಬಿಡೋದು ಅಷ್ಟೇ. ತುಂಬ ಕಡಿಮೆ, ಅದು ಕೂಡ ಅವಶ್ಯಕತೆ ಇದ್ದರೆ ಮಾತ್ರ. ಇಲ್ಲಾಂದರೆ ನಮ್ಮ ಬಾಯಿಯಿಂದ ಮಾತೇ ಬರಬಾರ್ದು ಮಾಸ್ಟರ್ಸ್. ಸೊ ಆಗ ಏನಾಗುತ್ತೆ, ನಮ್ಮ ಶರೀರ ಆರೋಗ್ಯವಾಗಿರುತ್ತೆ, ಮನಸ್ಸು ತುಂಬ ತೃಪ್ತಿಕರವಾಗಿರುತ್ತೆ, ಬುದ್ಧಿ ಅನ್ನೋದು ತುಂಬ ವಿಕಾಸ ಆಗುತ್ತೆ. ನೀವು ಅನ್ಕೋಬೋದು ಮೌನ ಇರೋದ್ರಿಂದ, ಕಡಿಮೆ ಮಾತಾಡೋದ್ರಿಂದ ನಮ್ಮ ಬುದ್ಧಿ ಹೇಗೆ ವಿಕಾಸ ಆಗುತ್ತಂತ. ಇಲ್ಲ, ಯಾವಾಗ ನೀವು ಮೌನವಾಗಿರ್ತೀರೋ, ಯಾವಾಗ ನೀವು ಕಾಮ್ ಆಗಿರ್ತೀರೋ, ನಿಮ್ಮ ಒಂದು ಹೈಯರ್ ಸೆಲ್ಫಿಂದ ನೀವು ಕನೆಕ್ಟ್ ಆಗ್ತೀರಿ. ಏನು ಬೇಕೋ ಆ ಸಮಯಕ್ಕೆ ಅದು ಅವಶ್ಯಕವಾಗಿರೋದು ಬರುತ್ತೆ. ಒಂದು ಒಳ್ಳೆ ಪುಸ್ತಕ ಓದ್ಬೋದು, ನಿಮ್ಮ ಬುದ್ಧಿ ವಿಕಾಸ ಅದರಿಂದ ಆಗುತ್ತೆ. ಒಂದು ಸಜ್ಜನ ಸಾಂಗತ್ಯ ಕೇಳ್ಬೋದು, ಅದರ ಮುಖಾಂತರ ನಿಮ್ಮ ಬುದ್ಧಿ ವಿಕಾಸನ ಅನ್ನೋದು ಆಗತ್ತೆ. ಆದರೆ ಕೆಲಸಕ್ಕೆ ಬಾರದ ಮಾತುಗಳು ಮಾತಾಡೋದ್ರಿಂದ ಮಾತ್ರ ಯಾವ ಬುದ್ಧಿ ವಿಕಾಸನೂ ಇರಲ್ಲ, ಯಾವ ಆತ್ಮ ಪ್ರಗತಿ ಅನ್ನೋದು ಇರಲ್ಲ, ಶಾರೀರಿಕ ಉನ್ನತೀಕರಣನೂ ಇರಲ್ಲ, ಮಾನಸಿಕವಾಗಿ ತೃಪ್ತಿನೂ ಇರಲ್ಲ ಮಾಸ್ಟರ್ಸ್. ಒಂದು ಆ ಕೆಲಸಕ್ಕೆ ಬಾರದ ಮಾತುಗಳು ಮಾತನಾಡಿದ ನಂತರ ನೀವು ಗಮನಿಸ್ಕೊಂಡ್ರೆ ತುಂಬ ಟಯರ್ಡ್ ಆಗ್ಬಿಡ್ತೀರಿ. ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲು. ಯಾಕಂದ್ರೆ ತುಂಬ ಶಕ್ತಿ ಅನ್ನೋದು ಹಾಳಾಗ್ಬಿಡುತ್ತೆ, ವೇಸ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾವು ನಮ್ಮ ಮಾತುಗಳ ಮೇಲೆ ತುಂಬ ಗಮನಿಕೆಯನ್ನ ಇಡಬೇಕು ಮಾಸ್ಟರ್ಸ್. ಇಲ್ಲ ಅಂದ್ರೆ ನಮ್ಮ ಒಂದು ಶಕ್ತಿ ಅನ್ನೋದು ತುಂಬ 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 ವೇಸ್ಟ್ ಆಗೋಗ್ತಾನೇ ಇರುತ್ತೆ. ಸೊ ನಮ್ಮ ಪ್ರತಿಯೊಂದು ಮಾತಿನಿಂದ ಒಂದು ಪವರ್ ಅನ್ನೋದಿದೆ. ಆ ಮಾತಿಗೆ ಪ್ರತಿಯೊಂದು ಮಾತಿಗೂ ಒಂದು ಶಕ್ತಿ ಇದೆ ಮಾಸ್ಟರ್ಸ್. ಗಮನಿಸಿ, ಒಬ್ಬರೊಂದು ಮಾತು, ಇವಾಗ ಪತ್ರಿಜಿಯವರು ಸಸ್ಯಾಹಾರ ಜಗತ್, ಶಾಕಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್, ಈ ಮಾತುಗಳನ್ನು ಹೇಳಿಸ್ತಾನೇ ಇದ್ರು. ಯಾಕೆ? ಅದಕ್ಕೆ ಒಂದು ಪವರ್ ಇದೆ, ಎನರ್ಜಿ ಇದೆ. ಸೊ ಈಗ ಅದು ರಿಯಾಲಿಟಿಗೆ ಬಂದಿದೆಯಾ ಇಲ್ವಾ? ಎಷ್ಟು ಸಾವಿರಾರು ಪಿರಮಿಡ್ಗಳು ಬಂದಿದೆ, ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಧ್ಯಾನಿಗಳು ರೆಡಿ ಆಗ್ತಾ ಇದ್ದಾರೆ. ಮತ್ತೆ ನಮ್ಮ ಬಾಯಿಯಿಂದ ಯಾವ ತರ ಮಾತುಗಳು ಬರಬೇಕು? ಒಂದು ಕ್ರಿಯೇಟಿವ್ ಮಾತುಗಳು, ಒಂದು ಮಿರಾಕ್ಯುಲಸ್ ಮಾತುಗಳು ಬರಬೇಕು. ಅದೇ ನಮ್ಮ ರಿಯಾಲಿಟಿಯನ್ನ ಶೇಪ್ ಮಾಡುತ್ತೆ, ಕ್ರಿಯೇಟ್ ಮಾಡುತ್ತೆ. ಇವತ್ತು ನಮ್ಮ ಜೀವನ ಹೀಗಿದೆ ಅಂದರೆ ನಮ್ಮ ಮಾತುಗಳ ಮುಖಾಂತರ. ನಾವು ಅದ್ಭುತವಾದ ಮಾತುಗಳು ಮಾತನಾಡಿದ್ರೆ ನಮ್ಮ ಜೀವನ ಅದ್ಭುತವಾಗಿರುತ್ತೆ, ನಮ್ಮ ರಿಯಾಲಿಟಿ. ಇವಾಗ ಹೀಗಿದೆ ಅಂದ್ರೆ ನಾನು ಯಾವಾಗ್ಲೂ 1 ತಿಂಗಳ ಮುಂಚೆನೋ, ಅಥವಾ 1 ವರ್ಷದ ಮುಂಚೆನೋ, ಅಥವಾ 10 ವರ್ಷಗಳ ಮುಂಚೆನೋ, ಅಥವಾ ಹಿಂದಿನ ಜನ್ಮದಲ್ಲೋ ನಾನು ಕ್ರಿಯೇಟ್ ಮಾಡ್ಕೊಂಡಿರೋದೆ, ನಾನು ಮಾತನಾಡಿರೋದೆ, ನಾನು ಯೋಚನೆ ಮಾಡಿರೋದೆ, ನನ್ನ ಕರ್ಮಗಳ ಫಲವೇ ಇವತ್ತು ಹೀಗಿದೆ ನನ್ನ ರಿಯಾಲಿಟಿ. ಹಾಗಾದ್ರೆ ಎಷ್ಟು ಪವರ್ಫುಲ್ ನಮ್ಮ ವರ್ಡ್ಸ್. ನಾವು ಏನ್ ಮಾತಾಡ್ತೀವೋ ಅದು ನಮ್ಮ ಯೋಚನೆಗಳನ್ನ, ನಮ್ಮ ಕರ್ಮಗಳನ್ನ ಇಂಪ್ಯಾಕ್ಟ್ ಮಾಡುತ್ತೆ.
ಹೌದಾ ಇಲ್ವಾ ಗಮನಿಸ್ಕೊಳ್ಳಿ. ನಾವೇನ್ ಮಾತಾಡ್ತೀವೋ ಈಗ ಅದೇನಾಗತ್ತೆ, ಹೋಗಿ ನಮ್ಮ ಒಳಗೇನೆ ಸ್ಟೋರ್ ಆಗತ್ತೆ. ಆವಾಗ ಅದರ ಮುಖಾಂತರ ನಮ್ಮ ಯೋಚನೆಗಳು ಹೊರಗೆ ಬರ್ತಾ ಇದೆ. ಇವಾಗ ನಾನು ಏನಾದ್ರೂ ಒಂದು ಹೇಳಿದ್ದೀನಿ, ಎಕ್ಸಾಂಪಲ್ ಏನಾದ್ರೂ ನಾನು ಒಬ್ಬರಿಗೆ ಹೇಳಿದ್ದೀನಿ, ನೀನು ಸುಮ್ಮನೆ ಮಾತಾಡ್ತೀಯಪ್ಪ, ನೀನೊಂದು ಕೆಲ್ಸಕ್ಕೂ ಬರಲ್ಲ ಅಂತ ನಾವು ಸಪೋಸ್ ಹೇಳಿದೀವಿ ಯಾರಿಗೂ. ಸೊ ಇದು ನನ್ನ ಒಳಗೆ ಹೋಗಿದೆ. ಧ್ಯಾನಕ್ಕೆ ಕೂತ್ಕೊಳ್ತೀನಿ ಅಥವಾ ಏನಾದ್ರೂ ಕೆಲಸ ಮಾಡ್ತೀನಿ, ಆಗ ಕೆಲ್ಸಕ್ಕೆ ಬರಲ್ಲ ಸ್ಟೋರ್ ಆಗಿದೆಯಲ್ವಾ ನನ್ನ ಒಳಗೆ. ಅದು ಅವ್ರಿಗೆ ಹೇಳ್ತಾ ಇದ್ರು, ನಿನ್ಗೆ ಹೇಳ್ಕೊಂಡಂತೆ. ಸೊ ನಿಮ್ಮ ಮಾತು ನಿಮ್ಮ ಥಾಟ್ಸ್ನು ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಏನ್ ಕೆಲ್ಸಕ್ಕೆ ಬರಲ್ಲ ನಿನ್ಗೆ, ಇದೇ ನೆನಪು ಬರ್ತಾ ಇರುತ್ತೆ. ಸೊ ಅದರ ಮುಖಾಂತರ ನಮ್ಮ ಕೆಲಸದ ಮೇಲೆ ಅದು ಇಂಪ್ಯಾಕ್ಟ್, ನಮ್ಮ ಮಾಡೋ ಪ್ರತಿಯೊಂದು ಕೆಲಸದ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಹೌದಾ ಇಲ್ವಾ? ನಾವೊಂದು ಕೆಲಸ ಮಾಡ್ತಾ ಇದೀವಿ, ಈ ಸರಿಯಲ್ಲದ ಯೋಚನೆನೇ ಅಲ್ಲಿ ಪಾಪಪ್ ಆಗ್ತಾ ಇರುತ್ತೆ. ಅಲ್ಲಿ ನಿನ್ ಕೆಲಸ ಸರಿಯಾಗಿ ಮಾಡಕ್ ಆಗಲ್ಲ. ಒಂದು ಅಡಿಗೆ ಮಾಡ್ತಾ ಇರ್ಬೋದು ಅಥವಾ ಕಂಪ್ಯೂಟರ್ ಏನಾದ್ರೂ ಕೆಲಸ ಮಾಡ್ತಾ ಇರ್ಬೋದು. ಏನಾಗುತ್ತೆ, ನಾವು ಮಾತನಾಡಿರೋ ಮಾತುಗಳೇ ನಮ್ಗೆ ತಿರುಗ್ತಾ ಇರುತ್ತೆ, ನನಗೆ ನೆನಪು ಬರ್ತಾ ಇರುತ್ತೆ. ಸೊ ನಮ್ಮ ಬಾಯಿಂದ ಬರೋ ಮಾತು ನಮ್ಮ ಯೋಚನೆಗಳ ಮೇಲೆ, ನಮ್ಮ ಕೆಲಸದ ಮೇಲೆ, ಅಂದ್ರೆ ಆಕ್ಷನ್ಸ್, ನಮ್ಮ ಕರ್ಮಗಳ ಮೇಲೆ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಇರುತ್ತೆ. ಅದರ ಪ್ರಭಾವ ಅನ್ನೋದು ಡೈರೆಕ್ಟ್ಲಿ ಇರುತ್ತೆ. ಸೊ ಗಮನಿಸ್ಕೊಳ್ಳಿ ಮಾಸ್ಟರ್ಸ್.